ನಾವು ಓಂ ನಮಃ ಶಿವಾಯ ಅಂತ ಮಂತ್ರದಿಂದಲೇ ಭಗವಂತನಿಗೆ ಪಂಚಾಕ್ಷರಿ ಮಂತ್ರಗಳಿಂದ ಸ್ಮರಣೆಯನ್ನು ಮಾಡುವುದಕ್ಕೆ ಅತ್ಯಂತ ಈಗ ಉತ್ತಮವಾದಂಥ ಕಾಲ. ಇನ್ನೇನು ಸೂರ್ಯ ರಶ್ಮಿ ಏನಿದೆ ಸೊ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಸೊ ಬೀಳ್ತಾ ಇರುವಂಥ ಈಗ ಆ ದೇವಸ್ಥಾನದಲ್ಲಿ ಶಕ್ತಿ ಸಂಚಾರ ಸೊ ಹೇಗಿರುತ್ತೆ? ಸೊ ನಂದಿ ಮೇಲೆ ಬೀಳ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತೀವಿ. ಭಗವಂತನಿಗೆ ಯಾವಾಗ ಪ್ರತಿ ವರ್ಷವೂ ಅವನ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರಾದಿಗಳನ್ನು ದೇವಸ್ಥಾನಗಳಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ, ನೀವು ಯಾವಾಗ ತ್ರಿಕಾಲ ಪೂಜೆಗಳನ್ನು ಮಾಡ್ತಿರ್ತಾರೋ ಭಗವಂತನಿಗೆ ಶಕ್ತಿ ದುಪ್ಪಟ್ಟಾಗ್ತಾ ಬರ್ತಿರ್ತದೆ. ಅದೇ ರೀತಿಗೆ ಇಂತಹ ಸೂರ್ಯನ ರಶ್ಮಿಗಳ ಕಾಲಘಟ್ಟಗಳು ಬಂದ ಸಂದರ್ಭದಲ್ಲಿ ಆ ಇರುವಂತಹ ಭಗವಂತನ ಅಲ್ಲಿ ನೆಲೆಸಿರುವಂತಹ ಗಂಗಾಧರೇಶ್ವರ ಸ್ವಾಮಿಗೆ ಅವನಿಗೆ ಶಕ್ತಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಭಗವಂತನ ಕೋರಿಕೆಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿರ್ತದೆ. ಭಗವಂತನ ಸ್ಮರಣೆಗಳು ಹೆಚ್ಚಾಗ್ತಾ ಹೋಗ್ತಿರ್ತದೆ. ಭಕ್ತರ ವೃಂದ ಹೆಚ್ಚಾಗ್ತಿರ್ತದೆ. ಯಾಕೆ ಅಂತ ಅಂದರೆ, ಯಾವಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಿರ್ತೀವಿ ನಾವು ಯಾವಾಗಲೂ ಸಹ, ಯಾವಾಗ ಭಗವಂತನಿಗೆ ಶಕ್ತಿ ಜಾಸ್ತಿ ಆಗುತ್ತೋ ಭಕ್ತರನ್ನ ಸೆಳೆಯುವಂಥ ಶಕ್ತಿ ಅಲ್ಲಿ ಇಳಿಯುತ್ತೆ. ನಿಮಗೆ ಭಗವಂತ ನೋಡಬೇಕು ಅನ್ನುವಂಥ ಕಾತುರತೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಶಿವನಿಗೆ ಯಾವಾಗ ಸೂರ್ಯನ ರಶ್ಮಿಗಳು ಸ್ಪರ್ಶವಾಗುತ್ತೋ ಅಂಥ ಕಾಲದಲ್ಲಿ ಭಗವಂತನ ಆಕಾರವೇ ಬದಲಾವಣೆ ಆಗ್ತಿರ್ತದೆ. ನೀವು ನೋಡಿರ್ಬೋದು, ಇನ್ನೇನು ನಿಮ್ಮ ವಾಹಿನಿಯ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಿರ್ತದೆ. ಅಲ್ಲಿ ಆ ಭಗವಂತನ ಆಕಾರಗಳೇ ಬದಲಾವಣೆ ಆಗ್ತಾ ಇರ್ತದೆ. ಭಗವಂತನ ಒಂದು ದೃಷ್ಟಿಕೋನವೇ ಬದಲಾವಣೆ ಆಗ್ತಾ ಇರುತ್ತೆ. ಬೇಡವಾ ಸನಕಾದಿ ಸನಂದ ಅಂತೇಳಿ 4 ಜನ ಸಣ್ಣ ಮಕ್ಕಳು ಋಷಿಗಳಾಗಿರ್ತಾರೆ. ಮಹಾವಿಷ್ಣುವಿನ ದರ್ಶನಕ್ಕೋಸ್ಕರ ವೈಕುಂಠಕ್ಕೆ ಬರ್ತಾರೆ. ಈ ಜಯ ವಿಜಯ ಇಬ್ಬರು ದ್ವಾರದಲ್ಲಿ ನಿಂತಿರ್ತಾರೆ. ಯಾರು ನೀವು, ಯಾಕೆ ಬಂದ್ರಿ? ಇಲ್ಲ, ನಮಗೆ ಮಹಾವಿಷ್ಣು ಹೇಳಿದ್ದಾರೆ ನೀವು ಯಾವ ಕಾಲದಲ್ಲಿ ಯಾವಾಗ ಬೇಕಾದರೂ ಬಂದು ನನ್ನ ದರ್ಶನ ಪಡೀಬೋದು ಅಂತ ನಮ್ಗೆ ಅನುಗ್ರಹ ಮಾಡಿದ್ದಾರೆ. ನಾವು ಅವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಾಧ್ಯ ಇಲ್ಲ. ಸ್ವಾಮಿ ಲಕ್ಷ್ಮೀ ಸಮೇತವಾಗಿ ಏಕಾಂತವಾಗಿದ್ದಾರೆ. ಈ ಕಾಲದಲ್ಲಿ ನಾವು ಯಾರನ್ನೂ ಒಳಗೆ ಬಿಡಲ್ಲ ಅಂತ ಜೈವಿಜಿಯರು ತಾತ್ಸಾರ ಭಾವದಿಂದ ಸನಕಾದಿ ಸನತ್ಕನ್ ಸಂದ್ರವರಿಗೆ ಬೈದ್ಬಿಡ್ತಾರೆ. ಆಗ ಅವ್ರು ಹೇಳ್ತಾರೆ, ಪಾಪಿಷ್ಟ, ನಾವು ವಿಷ್ಣುವಿನ ಹೃದಯದಲ್ಲಿ ಗೆದ್ದವರು, ನೀನು ಬಾಗಲಕಾಯವನು. ನಾವು ಬಾಗಲಕಾಯಿದ್ರು ನಮಗೂ 4 ಕೈಗಳಿದೆ, ನಮ್ಮಲ್ಲೂ ಶಂಕುಚಕ್ರ ಇದೆ, ನಮ್ಮಲ್ಲೂ ಗದೆ ಇದೆ, ನಮ್ಮಲ್ಲಿ ತಡೆಯುವಂಥ ಹಸ್ತ ಇದೆ. ಅಭಿಷೇಕ ಕೊಡುವಂಥ ಹಸ್ತ ಅಲ್ಲ, ತಡೆಯೋ ಹಸ್ತ ಇದೆ. ನಮಗೂ ವಿಷ್ಣುವಿಗೂ ಏನು ವ್ಯತ್ಯಾಸ? ಆದ್ದರಿಂದ ನಾವೇ ವಿಷ್ಣು ಅಂತ ನಮಸ್ಕಾರ ಮಾಡ್ಕೊಂಡು ಹೋಗುವಂತಾರೆ. ಆಗ ಸನಕಾದಿಗಳು ಅವರಿಗೆ ಶಾಪ ಕೊಟ್ಟು 7 ಜನ್ಮ ನೀವು ಭೂಲೋಕದಲ್ಲಿ ಹೋಗಿರಿ ಅಂತ ಕೊಟ್ಬಿಟ್ಟು ವಾಪಸ್ ಹೋಗ್ತಾರೆ. ಮಹಾವಿಷ್ಣುವಿಗೆ ವಿಷಯ ಗೊತ್ತಾಗಿ ಅವ್ರನ್ನ ಕರೀತಾರೆ. ಸನಕಾದಿ ಸನಂದ್ರನ್ನ ತಪ್ಪು ಮಾಡಿದ್ರು, ನಮ್ಮ ಗೇಟ್ನಲ್ಲಿರೋರು, ನೀವು ಬೇಜಾರು ಮಾಡ್ಕೊಬೇಡಿ, ತಾವು ಎಂಥ ತಪಸ್ವಿಗಳು, ಆದ್ದರಿಂದ ಬನ್ನಿ, ಏನು ವಿಷಯ? ಪ್ರಭು, ನಾವು ನಿಮ್ಮ ದರ್ಶನಕ್ಕಾಗಿ ಬಂದ್ವಿ. ದರ್ಶನದ ಭಾಗ್ಯ ಏನು ಸೂರ್ಯನ ಕಿರಣ ಏನಿದೆ ಗುರುಗಳೇ, ಅದು ನಂದಿಯ ಮುಖಾಂತರನೇ ಲಿಂಗಕ್ಕೆ ಹೋಗುವಂಥದ್ದು. ಸೊ ಇದು ನಿಖರವಾಗಿ ನಂದಿ ಏನಾದ್ರು ಜರುಗಿಸುವಂಥದ್ದು ಆ ಥರದ್ದೇನಾದರೂ ಆಗುತ್ತಾ, ಇಲ್ಲ ನಿಖರವಾಗಿ ಹಾಗೇ ಹೋಗುತ್ತಾ? ನೋಡಿ, ಗೌತಮ ಮಹರ್ಷಿಗಳ ಆಗಿನ ಕಲ್ಪನೆ, ಅವರ ಚಿಂತನೆಗಳೇ ಹಾಗೆ. ನೀವು ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ಶಿವನ ಮುಂಭಾಗದಲ್ಲಿ ಮೊದಲು ನೋಡುವಂಥದ್ದೇ ನಂದೀಶ್ವರನನ್ನು. ನಂದಿಯನ್ನು ನೋಡಿದಲೇ ಶಿವನನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ರೀತಿಯಾಗಿ ಯಾವ ದೇವಸ್ಥಾನಗಳು ಇರೋದಿಲ್ಲ. ಶಿವನ ದರ್ಶನವನ್ನು ಮಾಡಬೇಕು ಅಂತ ಅಂದರೆ ನಂದಿಯ ಅಪ್ಪಣೆಯನ್ನು ಪಡ್ಕೊಂಡೇ ನಾವು ಹೋಗಬೇಕು. ವಿಷ್ಣು ದೇವಸ್ಥಾನಕ್ಕೆ ಹೋದರೆ ಜಯ ವಿಜಯರನ್ನ ಹೆಂಗೆ ಅಪ್ಪಣೆಯನ್ನು ಪಡ್ಕೊಂಡು ನಾವು ಶಿವ ದೇವಸ್ಥಾನಕ್ಕೆ ಹೋಗ್ತೀವೋ, ವಿಷ್ಣು ದೇವಸ್ಥಾನಕ್ಕೆ ಹೋಗ್ತೀವೋ, ಹಾಗೆ ಶಿವನ ದರ್ಶನವನ್ನು ಮಾಡಬೇಕಂದ್ರೆ ನಂದಿಯ ದರ್ಶನವನ್ನು ಮಾಡಿದ ನಂತರದಲ್ಲಿಯೇ ಶಿವನ ದರ್ಶನವನ್ನು ಮಾಡಬೇಕು. ಅದು ಭಗವಂತ ಕೊಟ್ಟಿರುವಂಥ ಆಜ್ಞೆ. ಆ ಸಂದರ್ಭದಲ್ಲಿ ಈಗ ನೇರವಾಗಿ ಗರುಡಗಂಬೆ ಹೆಂಗೆ ಶಿವನ ದೇವಸ್ಥಾನ ಮುಂಭಾಗದಲ್ಲಿ ದೇವರ ದೃಷ್ಟಿಗಳು ಎಲ್ಲಿ ಬೀಳುತ್ತೆ ಅಂತಂದರೆ ನೇರವಾಗಿ ಗರುಡಗಂಬದ ಮೇಲೆಯೇ ಭಗವಂತನ ದೃಷ್ಟಿ ಬೀಳುತ್ತೆ. ಭಗವಂತನ ದೃಷ್ಟಿಯನ್ನು ತಡೆಯುವಂಥ ಶಕ್ತಿ ಮನುಷ್ಯನಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಹೋಗಿ ಯಾವುದೇ ಒಂದು ಪೂಜೆ ಮಾಡಬೇಕು ಅಂತಂದರೆ ದೇವರಿಗೆ ಎದುರು ಭಾಗದಲ್ಲಿ ಯಾರೂ ನಿಂತ್ಕೊಂಡು ಪೂಜೆ ಮಾಡ್ತಿಲ್ಲ. ನೀವು ಗಮನಿಸಿ, ನೀವು ಬೇಕಾದ್ರೆ ಸೈಡಲ್ಲಿ ನಿಂತ್ಕೊಂಡಿರ್ತೀವಿ. ಏನಕ್ಕಾಗಿಂದರೆ ಒಂದು ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಂತ್ಕೊಂಡು ನಾವು ಪೂಜೆ ಮಾಡ್ತಿರ್ತೀವಿ. ಏನಕ್ಕಾಗಿದ್ರೆ ದೇವರ ನೇರ ದೃಷ್ಟಿ ಮನುಷ್ಯನ ಮೇಲೆ ಬೀಳಲಿಕ್ಕಾಗೋದಿಲ್ಲ. ನೇರ ದೃಷ್ಟಿ ಎಲ್ಲಿ ಬೀಳಬೇಕು ಅಂದರೆ ಗರುಡಗಂಬದ ಮೇಲೆ ಬೀಳಬೇಕು. ಅದಕ್ಕೆ ತಡಿಲಿಕ್ಕೆ ಶಕ್ತಿ ಇರುವಂಥದ್ದೇ ಗರುಡಗಂಬಕ್ಕೆ. ಅದಕ್ಕೆ ನಾವು ಗರುಡಗಂಬ ಅಂತ ಇಟ್ಟಿರ್ತೀವಿ ನಾವು. ಅದಕ್ಕೆ
ಅದನ್ನು ಶಕ್ತಿಯನ್ನು ತಡೆಯುವಂಥ ಶಕ್ತಿ ಅಂದರೆ ಭಗವಂತ ನೇರ ದೃಷ್ಟಿ ಗರುಡಗಂಬದ ಮೇಲಿದ್ದರೆ ಆ ಗರುಡಗಂಬಕ್ಕೂ ಸಹ ಭಗವಂತನ ಶಕ್ತಿ ಇರುತ್ತೆ. ಆ ಗರುಡಗಂಬ ದರ್ಶನ ಆದ ನಂತರದಲ್ಲಿ ಬರುವಂಥದ್ದು ನೆಕ್ಸ್ಟ್ ಯಾರು ಅಂತ ಅಂದರೆ Okay. ನಂದಿನೇ. ಈ ನಂದೀಶ್ವರ ಸ್ವಾಮಿ ನೋಡಿ, ನಮಚಕ್ರಾವಿದ್ಮಹೆ ತತ್ಪುರುಷಾವಿದ್ಮಹೆ ಚಕ್ರತುಂಡಾಯ ಧೀಮಹಿ ತನ್ನೋ ನಂದೀಶ್ವರ ಪ್ರಚೋದಯ. ಆದರೆ ನಮ್ಮ ಅಹಂಕಾರ, ಜಯ ವಿಜಯರ ಅಹಂಕಾರದಿಂದ ಯಾವ ರೀತಿ ಸನತ್ಕುಮಾರ ಸನಂದರು ಶಾಪ ಕೊಟ್ಟರೋ ಅದೇ ತಾಯಿ ಮನಸ್ಸಿನಲ್ಲಿ ನೊಂದ್ಕೊಂತಾಳಂತೆ. ಅಯ್ಯೋ ಪಾಪ ನನ್ನ ಮಗ ಹಿಂಗಾಗ್ಬಿಟ್ನೆ, ಒಳ್ಳೆಯವನಾಗಲಿ, ಒಳ್ಳೆ ಬುದ್ಧಿ ಬರಲಿ ಅಂತ ವಿಶೇಷವಾಗಿ ತಾನು ಯಾವ ಜನ್ಮದಲ್ಲಿ ಯಾವ ಗೋತ್ರದಲ್ಲಿ ಜನಿಸಿದಾಳೋ ಆ ಗೋತ್ರದ ಋಷಿಗಳನ್ನು ನೆನೆಸ್ಕೊಂತಾಳಂತೆ. ಹಾಗೆ ದೇವತೆಗಳು ಕೂಡ ಆ ಋಷಿಗಳ ಶಾಪಕ್ಕೆ ಭಯ ಬೀಳ್ತಿದ್ರಂತೆ. ಒಂದು ಸಣ್ಣ ಉದಾಹರಣೆ, ಸ್ವಾಮಿ ಸೂರ್ಯ ಭಗವಂತ ನಂದಿಯ ಬೆನ್ನಿನಿಂದ ಶೃಂಗಗಳ ಬಳಿ ಬರ್ತಾ ಇದ್ದಾನೆ. ತಾವೆಲ್ಲ ವೀಕ್ಷಿಸ್ತಾ ಇದ್ದಾರೆ. ಶೃಂಗ ಮಧ್ಯೆ ಶಿವನ್ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ತಾವೆಲ್ಲ ಕೂತ್ಕೊಂಡ ಕಡೆಯಿಂದನೇ ಆ ನಂದಿಕೇಶ್ವರನನ್ನು ಪ್ರಾರ್ಥನೆ ಮಾಡಿ, ಪರಮಾತ್ಮ ಒಂದು ಪ್ರದೋಷದ ದಿನ ನಿನ್ನ ಸನ್ನಿಧಿಗೆ ಬಂದು ಪ್ರದೋಷದ ವಿಶೇಷವಾದ ಪೂಜಾದಿಗಳ ತದನಂತರ ಆ ಎರಡೂ ಕೊಂಬುಗಳ ಮಧ್ಯದಿಂದ ನಾನು ಕೈ ಇಟ್ಟು ನಿನ್ನನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ತೀನಿ, ನನಗೆ ಒಳ್ಳೆ ಸುಖಲೋಕವನ್ನು ಕೊಡಪ್ಪ ಅಂತ ಏನು ಸೂರ್ಯ ಭಗವಂತನೇ ಈಗ ನಂದಿಗಳ ಶೃಂಗ ಮಧ್ಯ ಹೋಗ್ತಾ ಇದ್ದಾನೆ. ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಪ್ರಾರ್ಥನೆಯ ಫಲ ನಿಮಗೆ ಒಂದು ದಿನ ಪ್ರದೋಷದಲ್ಲಿ ಅಂತಹ ಅವಕಾಶ ಸಿಗುತ್ತೆ. ಆಗ ಮಹಾವಿಷ್ಣು ಕರೀತಾನೆ, ಎಲ್ಲಪ್ಪ ಜೈವಿಜಯರೇ, ತಪ್ಪು ಮಾಡಿಬಿಟ್ರಿ ನೀವು, ಎಂತಹ ಮಹರ್ಷಿಗಳನ್ನ ನಿಂದಿಸಿದ್ರಿ, ಈ ನಿಂದನೆ ನಿಮಗೆ ತಪ್ಪಲ್ಲ, ತುಂಬ ಗೌರವಾಗುತ್ತೆ. ನೀವು 7 ಜನ್ಮ ಭೂಲೋಕದಲ್ಲಿ ಹೋಗಿರಬೇಕು, ಪ್ರಭು ಸಾಧ್ಯವಿಲ್ಲ. ಒಂದು ಕೆಲಸ ಇದೆಯಪ್ಪ, ಇದಕ್ಕೆ ನಾನು ನಿಮ್ಗೆ ಮಾಡೋ ಉಪಕಾರ ಏನಪ್ಪ ಅಂದರೆ ಅವರ ಶಾಪವನ್ನು ಬೇಡ ಅಂತ ಬಿಡಿಸೋಕ್ಕಾಗಲ್ಲ. 2 ಆಪ್ಷನ್ಸ್ ಇದೆ. ಒಂದೇನು, ಅವರು ಕೊಟ್ಟ ಶಾಪದಂತೆ 7 ಜನ್ಮಗಳ ಕಾಲ ನೀನು ಹೋಗಿ ಭೂಲೋಕದಲ್ಲಿ ಹುಟ್ಟಿ ಬಹಳ ಗಾಢಾಂಧಕಾರವಾಗಿ ಎಲ್ಲ ಕೈಲೂ ಬಯಸ್ಕೊಂಡು ಬರೋಕ್ಕೆ 1 ಜನ್ಮ ಇದೆ. ನನ್ನ ಶತ್ರುಗಳಾಗಿ ಭೂಲೋಕದಲ್ಲಿದ್ದು 3 ಜನ್ಮಕ್ಕೆ ಬೇಗ ವಾಪಸ್ ಬಂದು ಈ ಬಾಗಿಲಲ್ಲಿ ನೀವು ನಿಂತ್ಕೊಬೋದು. ಇದೊಂದು ಆಪ್ಷನ್ಸ್ ಇದೆ. ಯಾವ ಆಪ್ಷನ್ಸ್ ಬೇಕು ಅಂತ ಮಹಾವಿಷ್ಣು ಆ ಜಯ ವಿಜಯರನ್ನು ಕೇಳ್ತಾನಂತೆ. ಆಗ ಜಯ ವಿಜಯರು ಹೇಳ್ತಾರೆ, ಪ್ರಭು 3 ಜನ್ಮ ಎತ್ತಿ ನಾವು ನಿನಗೆ ಶತ್ರುಗಳಾದರೂ ನಿನ್ನ ಸ್ಮರಣೆಯಿಂದ ನನ್ನನ್ನು ನೆನೆಸ್ಕೊತಾನೆ ಇರ್ತಾರೆ. ರಾವಣ ಕುಂಭಕರ್ಣರು, ರಾವಣ ಎಂತಹ ವ್ಯಕ್ತಿ, ಆ ಸೀತಾಮಾತೆಯನ್ನು ತಗೊಂಡು ಈ ಲಂಕೆಯಲ್ಲಿ ಇಟ್ಟು ಎಷ್ಟು ಹಿಂಸೆಯನ್ನು ಕೊಟ್ಟ ಆಕೆಗೆ. ಆಗ ರಾಮಧ್ಯಾನವನ್ನೇ ಮಾಡಿದ್ರು. ರಾಮನ ಪತ್ನಿ ಸೀತೆ ಅಂತಾನೆ ಹೇಳಿದ್ರು. ಪಾಪಿಷ್ಟ ರಾವಣ ಕೊಂಡ್ಬಂದ ಅಂತ ಹೇಳಿದ್ರು. ರಾವಣನಂತ ಶಿವಭಕ್ತ ಮತ್ತೊಬ್ಬನಿಲ್ಲ. ಆದರೆ ಜನ್ಮ ಬೇಗ ಕಳಿಬೇಕು ಅನ್ನೋ ಉದ್ದೇಶದಿಂದ ರಾಮನು ವಿಷ್ಣುವಿನ ಶತ್ರುವಿನಾಗಿ ಆ ಒಂದು ಜನ್ಮವನ್ನು ಮುಗಿಸ್ತಾನೆ. ಆಗ 3 ಜನ್ಮಗಳನ್ನು ಮುಗಿಸಿ ಮತ್ತೆ ಜೈವಿಜಯರು ವೈಕುಂಠಕ್ಕೆ ಬರ್ತಾರೆ. ಮತ್ತೊಮ್ಮೆ ಸನಕಾದಿ ಸನಂದರನ್ನ ಸಂಧಿಸಿದಾಗ, ಪ್ರಭು ನಾವು ಮಾಡಿದ ಒಂದು ಅಹಂಕಾರದ ಮಾತಿನಿಂದ ಭೂಲೋಕದಲ್ಲಿ ನಾವು ಕರ್ಮಗಳನ್ನು ಬಹಳಷ್ಟು ಮಾಡಿದ್ವಿ. ಧರ್ಮ ಕರ್ಮ ಯಾವ ಲೋಕದಲ್ಲೂ ಇಲ್ಲ, ಎಲ್ಲ ಲೋಕದಲ್ಲೂ ಬರೀ ಧರ್ಮವೇ ವಿಶೇಷ. ಆದರೆ ಭೂಲೋಕದಲ್ಲಿ ಸಮಪಾಲಾಗಿ ಧರ್ಮ ಕರ್ಮ ಎರಡನ್ನೂ ಇದೆ. ನಾವು ಅದನ್ನು ಈಗ ಒಂದು ಹೂವು ಅಷ್ಟು ನಾವು ಗುಡ್ಡೆ ಹಾಕ್ಕೊಳ್ತೀವಿ, ಪೋಣಿಸ್ತಾ ಇರ್ತೀವಿ. ಚೆನ್ನಾಗಿರೋ ಹೂಗಳನ್ನು ಮಾತ್ರ ಆರಿಸಿ ಪೋಣಿಸಿ ಅದನ್ನು ದೇವರಿಗೆ ಮಾದೆಯಾಗಿ ಹಾಕ್ತೀವಿ. ಈಗ ಮೊನ್ನೆ ಕಡಲೆಕಾಯಿ ಪರಿಷೆ ನಡೀತು. ಆ ಕಡಲೆಕಾಯಿ ಪರಿಷೆಯೊಳಗೆ ಸಣ್ಣ ಕಡಲೆಕಾಯಿ, ದೊಡ್ಡ ಕಡಲೆಕಾಯಿ, ಉದ್ದದ ಕಡಲೆಕಾಯಿ ಎಲ್ಲ ವಿಶೇಷವಾಗಿತ್ತು. ವ್ಯಾಪಾರ ಮಾಡೋನು ಏನು ಮಾಡ್ತಾನೆ, ಎಲ್ಲ ಒಟ್ಟು ಕೂಡಿಸಿ ವ್ಯಾಪಾರ ಮಾಡಿದಾಗ ಒಂದು ಸೇರು ಕಡಲೆಕಾಯಿ ಬ್ಯಾಗ್ ಹಾಕ್ತಾನೆ. ನಾವೊಂದು ಕಡೆ ಕೂತ್ಕೊಂಡು ಕಡಲೆಕಾಯಿನ ತಿಂತಾ ಇರ್ತೀವಿ. ಯಾವುದನ್ನು ಆರಿಸ್ತೀವಿ? ಉದ್ದವಾಗಿರೋದು, 3 ಬೀಜ ತುಂಬಿರೋದು, ದಪ್ಪವಾಗಿರೋದು, ಇಂಥದನ್ನೇ ಆರಿಸಿ ತಿಂತೀವಿ. ಕಡೆ ಒಳಗೆ ಬುಡ್ಡೆ ಅನ್ನೋದಿರುತ್ತೆ, ಬೀಜ ಇಳಿದಿರೋದಿರುತ್ತೆ, ಉಪಯೋಗಕ್ಕೆ ಬಾರ್ದಿರೋದಿರುತ್ತೆ. ಅದೆಲ್ಲ ಏನು ಮಾಡ್ತೀವಿ? ಪಕ್ಕಕ್ಕೆ ತಳ್ಳಿಬಿಡ್ತೀವಿ. ಅದೇ ರೀತಿಯಾಗಿ ಪುಷ್ಪವನ್ನು ಮಾಲೆಯಾಗಿ ಮಾಡುವಾಗ ಒಳ್ಳೆಯ ಹೂಗಳನ್ನು ಸೇರಿಸಿ ಅದನ್ನು ಭಗವಂತನಿಗೆ ಮಾಲೆಯಾಗಿ ಅರ್ಪಿಸ್ತೀವಿ. ಅಂತಹದ್ದು ಒಂದು ಹಳೆಯ ಹೂವು
ಕೆಟ್ಟುವ ಪುಷ್ಪಮಾಲೆ ಸುಖಮಯ. ಕೆಟ್ಟದ್ದನ್ನೆಲ್ಲ ನಾವು ಬಿಟ್ಟು ಒಳ್ಳೆಯ ಪುಷ್ಪಗಳನ್ನು ಆರಿಸಿ ಯಾವ ರೀತಿ ಮಾಲೆ ಮಾಡಿ ಆ ಪರಮಾತ್ಮನಿಗಾದಾಗ ನಾವು ನೋಡಿ ಎಷ್ಟು ಆನಂದ ಬೀಳ್ತೀವೋ ಅಂತಹ ಆನಂದ, ಅಂತಹ ದುಷ್ಟ ಎರಡೂ ಭೂಲೋಕದಲ್ಲಿದೆ. ದೇವತೆಗಳು, ಋಷಿಗಳು ಶಾಪ ಕೊಟ್ಟರೆ ನೀನು ಭೂಲೋಕದಲ್ಲಿರು. ಭೂಲೋಕದಲ್ಲಿ ಧರ್ಮಾನೂ ಇದೆ, ಕರ್ಮಾನೂ ಇದೆ. ಯಾವ ರೀತಿ ನಿನ್ನ ಶಾಪದ ಕಾಲದಲ್ಲಿ ನೀನು ಭೂಲೋಕದಲ್ಲಿ ಒಳ್ಳೆಯ ಧರ್ಮವನ್ನೇ ಮಾಡ್ತೀಯೋ ನನ್ನ ಆಸ್ಥಾನದಲ್ಲಿ ನಿನಗೆ ಸ್ಥಾನ ಇದೆ. ಕರ್ಮ ಧರ್ಮ ಎರಡನ್ನು ಮಾಡಿ, ಕರ್ಮ ಜಾಸ್ತಿ ಮಾಡಿ ಧರ್ಮ ಕಮ್ಮಿ ಮಾಡಿದರೆ ಮತ್ತೊಂದು ಜಂತುವಾಗಿ ಭೂಲೋಕದಲ್ಲೇ ಜನಿಸ್ತ್ಯ. ಇದು ಭೂಲೋಕದ ವೈಶಿಷ್ಟ್ಯತೆ. ಯಾಕೆ ನಮ್ಮ ಭೂಲೋಕವನ್ನು ವಿಶೇಷವಾದ್ದು ಅಂತ ಹೇಳಿದ್ರು ಅಂದರೆ, ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ಅಲಂಕಾರ, ದೀಪ, ಧೂಪ, ನೈವೇದ್ಯ, ನಮಸ್ಕಾರ ಎಷ್ಟಿದೆ ನೋಡಿ. ಇದೆಲ್ಲ ಎಲ್ಲಿದೆ? ಭೂಲೋಕದಲ್ಲಿ ಮಾತ್ರ ಇದೆ. ಅದೇ ಜಾಗದಲ್ಲಿ ದೇವ್ರ ಮೇಲೆ ಕಲ್ಲಾಕು, ಬ್ರಾಹ್ಮಣರನ್ನ ಬೈಯಿ, ಒಳ್ಳೆಯವ್ರನ್ನ ನಿಂದಿಸು, ಕೆಟ್ಟವರು ಸವಾಸ ಮಾಡು, ಇದು ಇಲ್ಲಿದೆ. ಆ ಭಗವಂತ ಈ ಎರಡನ್ನೂ ನಮ್ಮ ಭೂಮಿಯಲ್ಲಿ ಇಟ್ಟಿದ್ದಾನೆ. ನಿನಗೆ ಯಾವುದು ಬೇಕೋ ಅದನ್ನು ಆರಿಸ್ಕೋ. ಸೂರ್ಯ ಭಗವಂತ ನಂದಿ ಪೂಜೆಯನ್ನು ಮಾಡಿ ಆ ನಂದಿಯ ಗುರುಗಳೇ, ಈಗ ನಾವು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಸೂರ್ಯನ ರಶ್ಮಿ ಏನು ಈಗ ನಂದಿಯನ್ನ ಆಲಯ ಪ್ರವೇಶ, ದಾಟಿದೆ. ಆಲಯ ಆಲಯ ಪ್ರವೇಶ ಪ್ರವೇಶ ಆಗ್ತಾ ಇದೆ ನೋಡಿ. ವಾಸ್ಕಾಲ್ ಮೇಲೆ ಬಿದ್ದಿದೆ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಅಂತ ಸ್ಮರಣೆ ಮಾಡುವಂಥ ಸಂದರ್ಭ.